ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಸೋರೆಕಾಯಿ ಜ್ಯೂಸ್. ಸೋರೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾರ್ಟಿಗಾಗಲಿ, ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ಗಾಗಲಿ, ಡಯಾಬಿಟಿಕ್ ಪೇಷಂಟ್ಸ್ಗಾಗಲಿ, ವೆಯ್ಟ್ ಲಾಸ್ಗಾಗಲಿ ತುಂಬಾ ಇದು ಹೆಲ್ಪ್ ಆಗುತ್ತೆ. ಇಂಥ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಜ್ಯೂಸ್ನ ಪಾನಿ ಥರ ರುಚಿಯಾಗಿ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತಲ್ವ, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ. ಇಲ್ಲಿ ನಾನು 2 ಲೋಟದಷ್ಟು ಅಂದರೆ 500 ml ಜ್ಯೂಸ್ ಮಾಡೋದಕ್ಕೆ 3 ಇಂಚಿನಷ್ಟು ಸೋರೆಕಾಯಿನ ತೊಗೊಂಡಿದ್ದೀನಿ. ಇಷ್ಟು ಸೋರೆಕಾಯಿ ಆದರೆ ಸಾಕು, 2 ಲೋಟ ಜ್ಯೂಸು ರೆಡಿ ಆಗುತ್ತೆ. ಇದನ್ನು ಸಿಪ್ಪೆ ತೊಗೊಂಡು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೋರೆಕಾಯಿ ತುಂಬ ಎಳೆದಾದರೆ ಬೀಜ ತೆಗಿಯೋ ನೆಸೆಸಿಟಿ ಇಲ್ಲ. ನಾನು ತೊಗೊಂಡಿರೋಂಥ ಸೋರೆಕಾಯಿ ಸ್ವಲ್ಪ ಬಲ್ತಿರೋದ್ರಿಂದ ನಾನು ಬೀಜ ತೆಗಿತಾ ಇದ್ದೀನಿ. ಎಳೆ ಸೋರೆಕಾಯಿ ಇದ್ದರೆ ಅದನ್ನು ನಾವು ಬೀಜ ಸಮೇತ ಹಾಕ್ಬಹುದು. ಸೋರೆಕಾಯಿನ ಮಿಕ್ಸಿನಲ್ಲಿ ರುಬ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಹಾಕೊಳ್ಳೋದು ಒಳ್ಳೆಯದು. ಇಲ್ಲ ಟೈಮ್ ಇದ್ದರೆ ನೀವು ತುರ್ಕೊಂಡು ಹಾಕೋಬಹುದು, ಅದು ಇನ್ನೂ ಈಸಿಯಾಗಿ ರುಬ್ಬಬಹುದು. ಈಗ ನೋಡಿ, 1 ಕಪ್ಪಿನಷ್ಟು ಸೋರೆಕಾಯಿ ಪೀಸಸ್ಸು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನನಗೆ ಪುದೀನ ಸೊಪ್ಪು ಇಷ್ಟ ಆಗಿರೋದ್ರಿಂದ ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ಪು ಮಾಡಬಹುದು. ಅದೇ ಪುದೀನ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆಯೇ 1 ಇಂಚಿನಷ್ಟು ಶುಂಠಿನೂ ನಾನಿಲ್ಲಿ ತುರಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಷನ್ಸಿಂದ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಇದು ತುಂಬಾ ಒಳ್ಳೆಯದು. ಬೆಳಿಗ್ಗೆನಾದರೂ ಕುಡಿಬಹುದು, ಯಾವ ಬೇಕಾದರೂ ಕುಡಿಬಹುದು. ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಪಾನಿ ಥರ ಇರೋದ್ರಿಂದ ಮಕ್ಕಳಿಗೆ ಜ್ಯೂಸು ಅಂತಲೇ ಗೊತ್ತಾಗಲ್ಲ, ಹಾಕಿ ಕುಡಿದ್ಬಿಡ್ತಾರೆ ಇದನ್ನು. ಈಗ ಇದು ಚೆನ್ನಾಗಿ ರುಬ್ಬಿ ರೆಡಿಯಾಗಿದೆ. ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇನ್ನು ನಾವು ಫಿಲ್ಟ್ರ್ ಮಾಡೋದು ಬೇಡ ಅಂದರೂ ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇನ್ನೂ ನೈಸಾಗಿ ರುಬ್ಕೊಬಿಟ್ರೆ ಹಾಗೇ ಕುಡಿಬಹುದು, ಇನ್ನೂ ಒಳ್ಳೆಯದು. ಮಕ್ಕಳಿಗೆ ಕೊಡೋದ್ರಿಂದ ನಾನಿಲ್ಲಿ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲನೂ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಇದೊಂಥರ ಪಾನಿ ಟೇಸ್ಟ್ ಬರುತ್ತೆ. ಪುದೀನ ಇದೆಲ್ಲ ಹಾಕಿರೋದ್ರಿಂದ ಇದು ಸೋರೆಕಾಯಿ ಜ್ಯೂಸ್ ಅಂತ ಗೊತ್ತೇ ಆಗಲ್ಲ, ಪಾನಿ ಥರ ಇರುತ್ತೆ. ನಮ್ಮ ಮಕ್ಕಳು ನಾನು ಕುಡಿದಿರೋದ್ರಿಂದ ನಾನು ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅಷ್ಟು ರುಚಿಯಾಗಿರುತ್ತೆ ಇದು ಸೋರೆಕಾಯಿ ಜ್ಯೂಸು. ಈಗ ಸೋರೆಕಾಯಿ ಜ್ಯೂಸ್ ರೆಡಿಯಾಗಿದೆ. ತುಂಬಾ ಒಳ್ಳೆಯದು ಇದು. ಹಾರ್ಟಿಗೆ, BP ಕಂಟ್ರೋಲ್ ಮಾಡೋದಕ್ಕೆ, ಡಯಾಬಿಟಿಕ್ ಪೇಷಂಟ್ಸಿಗೆ, ವೆಯ್ಟ್ ಲಾಸಿಗೆ, ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ಗೆ ಇದಂತೂ ಅಮೃತ ಅಂತಲೇ ಹೇಳ್ಬೋದು ಈ ಸೋರೆಕಾಯಿ ಜ್ಯೂಸು. ರುಚಿಯಾದ ಹೆಲ್ದಿಯಾದ ಸೋರೆಕಾಯಿ ಜ್ಯೂಸು ರೆಡಿಯಾಗಿದೆ. ನಿಮಗೆಲ್ಲ ಈ ಸೋರೆಕಾಯಿ ಜ್ಯೂಸಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡೋಣ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.